ಟ್ರೆಂಡ್ ಅಂದ್ರೆ ನಮ್ದು ಕಾಂಗ್ರೆಸ್ ರೀ. ಇಲ್ಲಿ ದಾವಣಗೆರೆ ದಕ್ಷಿಣ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಪಸಂಖ್ಯಾತರಿಗೆ ಏನ್ ಹೇಳಕ್ ಇಷ್ಟ? ಅಲ್ಪಸಂಖ್ಯಾತರು ಅವ್ರಿಗೂ ಅವ್ರು ಒಳ್ಳೆಯವ್ರಿ. ಇವ್ರು ಏನ್ ಮಾಡ್ತಾ ಇದಾರೆ, ಕೆಲವೊಬ್ರು ಬಿಜೆಪಿ ಅವರು ಸುಮ್ನೆ ಅವ್ರಿಗೆ ಇಲ್ಲದ್ದೇ ಹೊಲ್ಸ್ ಮಾಡಿ ಈ ರಾಜಕೀಯನೇ ಹೊಲ್ಸ್ ಮಾಡ್ತಾ ಇದಾರೆ. ಅವ್ರಿಗೆ ಇದ್ದದ್ದೊಂದು ಇಲ್ಲದೊಂದು ಹೇಳಿ ಅವ್ರೆಲ್ಲಾರು ಚೆನ್ನಾಗಿದಾರ್ರಿ. ಇಲ್ಲಿ ತುರ್ಚಗಟ್ಟೆ ಗ್ರಾಮದವ್ರಿಗೆ ಅಲ್ಲ, ಹಳ್ಳಿ ಭಾಗದಲ್ಲಿ ಯಾರು ಏನು ಸಮಸ್ಯೆ ಇಲ್ರಿ. ಅದು ಈ ಸಿಟಿ ಒಳಗೆ ಏನ್ ಮಾಡ್ತಾ ಇದಾರೆ, ಸುಮ್ನೆ ಈ ಕೆಲಸ ಇರ್ದಾರ ತಂದ್ ಹಾಕ್ತಾ ಇದಾರ್ರಿ ಅವ್ರಿಗೂ, ನಮ್ಮ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ. ಅಲ್ರಿ, ಈಗ ದಾವಣಗೆರೆಯಲ್ಲಿ ಇಡೀ ಮಧ್ಯ ಕರ್ನಾಟಕ ಇತಿಹಾಸದೊಳಗೆ ಅತಿ ವಯಸ್ಸಾದರು ಅಂದ್ರೆ ನಮ್ ಶಾಮನೂರ್ ಶಿವಶಂಕರಪ್ಪಾಜಿ ಅವ್ರು. ಈಗ ಅತಿ ಚಿಕ್ಕವರು ಅಂದ್ರೆ ನಮ್ ಸಮರ್ಥ. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾವ್ರಿ ನಾವು ದಾವಣಗೆರೆ ದಕ್ಷಿಣ. ಇತಿಹಾಸ ಭೂಪಟದಲ್ಲಿ ನಮ್ ದಾವಣಗೆರೆ ದಕ್ಷಿಣ ಅಂದ್ರೆ ಅದು ವಯಸ್ಸಾದವರಿಗೂ ಕಾಂಗ್ರೆಸ್ ಗೆಲ್ತೈತಿ, ಅತಿ ಚಿಕ್ಕ ವಯಸ್ಸಿನವರು ಕಾಂಗ್ರೆಸ್ ಗೆಲ್ತೈತಿ ಅನ್ನೋದನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾದವ್ರು ಈ ಸಲ ಪ್ರೂವ್ ಮಾಡಿ ತೋರಿಸ್ತವ್ರಿ ನಾವು. ಅಫ್ಜಲ್ ಅಂತ. ಅಫ್ಜಲ್ ಭಾಯ್, ಖುಷಿ ಆಯ್ತು. ಅಲ್ಪಸಂಖ್ಯಾತರು ಗ್ರಾಮದಲ್ಲಿ ಸಿಕ್ಕಿದ್ದೀರಾ, ಹೇಗಿದೆ ಸರ್ ನಿಮ್ಮ ಪರ್ಸನಲ್? ತುರ್ಚಟ್ಟ ಗ್ರಾಮದಲ್ಲಿ 100% ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಬಹುದು. ಇಲ್ಲಿ ಈಗ ನಾವು ಹೆಚ್ಚು ಕಡಿಮೆ ನಾವು ಈಗ ಅಲ್ಲಿ ಮಾಜಿ ಆಗಿದ್ದೀವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಆಗಿದ್ದೀವಿ. ಈಗೆಲ್ಲ ಬಹಳ ಚೆನ್ನಾಗಿ ನಾವು ಈಗ ನೀವು ಅಧ್ಯಕ್ಷರಾದಾಗ ಏನಾಗಿತ್ತು? ನಾವು ಪ್ರತಿ ಒಂದು ಅಜ್ಜರ ಹತ್ರ ಹೋಗ್ತಿದ್ವಿ, ಅನುದಾನಕ್ಕೆ ಹಿಂಗೆ ಕೊಡ್ರಿ ಅಂತ. ಪ್ರತಿ ಒಂದು ಅನುದಾನ ನಮಗೆ ಬಹಳ ರೆಸ್ಪಾನ್ಸ್ ಮಾಡಿ ಕೊಡ್ತಿದ್ರು. ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಮಗೆ ಬಾರಪ್ಪ ಮಾಡ್ಕೊಂಡ್ ಹೋಗ್ರಿ ಅಂತ ಹೇಳ್ತಿದ್ರು. ಒಳ್ಳೆತನ ನಮ್ಮ ಅವ್ರಾಗಿ ಈಗ ಸಾಫ್ಟ್ವೇರ್ ತುರ್ಚಗಟ್ಟೆ ತುರ್ಚ್ಕಡ್ದಾರ. ನಾವು ತುರ್ಚಗಟ್ಟದಲ್ಲಿ ಎಷ್ಟು ಓಟ್ ಇದೆ? ಮುಸ್ಲಿಮ್ಸ್ 1700 ಚಿಲ್ಲರ ಇದೆ. ಈಗ ಒಟ್ಟಾರೆ ದಾವಣಗೆರೆ ದಕ್ಷಿಣದ ಗ್ರಾಮೀಣ ಭಾಗ ಅಂತ ಬಂದ್ರೆ ಬರೋದು ಅದೊಂದೇ ಹಳ್ಳಿ, ಚಂದ್ರಹಳ್ಳಿ ಸ್ವಲ್ಪ ಇದೆ. ಒಂದು 300 ಓಟ್ ಬರುತ್ತೆ ಚಂದ್ರಹಳ್ಳಿ ಮುಸ್ಲಿಮ್ಸ್. ಎಲ್ಲರೂ ಒಟ್ಟಾರೆ ಕಾಂಗ್ರೆಸ್ ಪರ ನಿಂತಿದ್ದೀರಾ? ಸಮರ್ಥ ಪರ? ಎಲ್ಲರೂ ಸಮರ್ಪರವಾಗೇ ಇದೀವಿ ನಾವೆಲ್ಲ. ತುರ್ಚಕಟ್ಟ ಗ್ರಾಮದಲ್ಲಿ ಯಾವತ್ತೂ ಆಗ್ಲಿ ಸಮರ್ಪರವಾಗೇ ಇದೀವಿ ನಾವು. ಶಾಮನೂರ್ ಕುಟುಂಬ ಎಲ್ಲ ಸಪೋರ್ಟ್ ಮಾಡೋದೇ ಶಾಮನೂರ್ ಕುಟುಂಬಕ್ಕೆ. ನಾವು ಎಷ್ಟು ಓಟ್ ಇದೆ ನಾಗ್ನೂರಲ್ಲಿ? ನಾಗ್ನೂರಲ್ಲಿ ಮುಸ್ಲಿಮ್ಸ್ ನಮ್ದೆ ಒಂದು 15, ನಮ್ದೆ 2 ಮನೆ ಇರೋದು. ಓಕೆ, ಯಾರು ಸಮರ್ಥ ಪರ ನಿಂತಿದ್ದೀರಾ? ನಮ್ ತಮ್ಮರೇ ಅವರು. ಹೌದಾ, ಸೂಪರ್, ಅಲ್ಲ ನಮ್ ತಮ್ಮ ಹೃದಯದ ನಮ್ ಅಜ್ಜ, ನಮ್ ತಮ್ಮರು, ಇರೋ ನಮ್ ಚಿಕ್ಕಮ್ಮರು ಕುಟುಂಬದಲ್ಲಿ ಕುಟುಂಬ ಸದಸ್ಯರಾಗಿದ್ದೀರಾ? ಹೌದೌದು, ಸದಸ್ಯ ಯಾವಾಗ್ಲೂ ಸದಸ್ಯ ಆಗಿವಿ. ಕಾಂಗ್ರೆಸ್ ಅನ್ನೋದು ನಮ್ಮ ಅಜ್ಜರಿಂದಾನೆ, ನಮ್ ದಾವಣಗೆರೆ ಕಾಂಗ್ರೆಸ್ ಹುಟ್ಟಿದ್ದು ನಮ್ಮ ಅಜ್ಜರಿಂದಾನೆ. ಕಾಂಗ್ರೆಸ್ ಅವ್ರಿದ್ದಾಗ ಅವರಿಂದನೇ ಹುಟ್ಟಿದ್ದು. ಕಾಂಗ್ರೆಸ್ ಯಾರಿಗೆ ಅಂತ ಗೊತ್ತಿಲ್ಲ. ಇವತ್ತು ಬಡವರು ಬಗ್ಗರಿಗೆ ಅಜ್ಜ ಎಷ್ಟು ದಾನ ಮಾಡಿತ್ತಂದ್ರೆ ಅದು ನೆನ್ಸ್ಬೇಕು. ಇವತ್ತು ಇಲ್ಲಿ ಬಂದಂತ ಜನಗಳು ಇವತ್ತೇನ್ ಬಂದಲ್ಲ ಆ ಕೆಲಸ ಅವತ್ ಮಾಡ್ಬೇಕು. ಅದು ಒಂದೇ ಒಂದಿನ ಓಟ್ ಹಾಕೋ ದಿವಸ ಮಾತಾಡ್ದವ್ರದಲ್ರ ಅದ್ ನಡೆಸ್ಕೊಡ್ಬೇಕು ಅವ್ರು. ಕಾಂಗ್ರೆಸ್ ಐತಲ್ಲ, ಸಭೆ ಸಮಾರಂಭಕ್ಕೆ ಬರತ್ತಲ್ಲ, ಅದು ಓಟ್ ಹಾಕಿ ತೋರ್ಸ್ಬೇಕು. ಅದು ಈ ಮಾತು ಸತ್ಯ ಇದ್ರ ಇಲ್ಲಿ ಬರೋದ್ ಲೆಕ್ಕಲ್ಲ. ಅವತ್ ಏನ್ ಮಾಡ್ತಾರ ನೋಡ್ರಿ, ಓಟಿನ ಒಳಗಡೆ ಅವತ್ ಮಾಡ್ಬೇಕು. ಅದು ಸತ್ಯವಲ್ಲ. ಅವತ್ತು ಬೆಸ್ಟ್ ಎಮ್ಎಲ್ಎ ಶಾಮನೂರ್ ಶಿವಶಂಕರ್. ಮಿಸ್ ಮಾಡ್ಕೋತೀರಿ? ಹೌದು ಸರ್. ಏನ್ ಸಮರ್ಥ ಅವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್, ಸಮರ್ಥದವ್ರಿಗೆ ಹೇಳೋದಕ್ಕೆ ಮುಂಚೆ ಅಜ್ಜರ ಬಗ್ಗೆ ಒಂದ್ ಸ್ವಲ್ಪ ನೆನಪು ಮಾಡಿ ದಯವಿಟ್ಟು ಹೇಳಿ ಸರ್. ಆಡು ಮುಟ್ಟದ ಸೊಪ್ಪಿಲ್ಲ, ಶಾಮನೂರ್ ಶಿವಶಂಕರ್ ಮುಟ್ಟದ ಕೆಲಸಗಳಿಲ್ಲ ದಾವಣಗೆರೆ ಕ್ಷೇತ್ರದಲ್ಲಿ. ಏನಾಗಿದೆ, ಒಂದು ಉದಾಹರಣೆ ತಗೊಂಡ್ರೆ, ಕೋವಿಡ್ ಟೈಮ್ನಲ್ಲಿ ಇಡೀ ದೇಶದಲ್ಲಿ ಯಾರು ಕೊಡದೇ ಇರ್ತಕ್ಕಂಥ ಒಂದು ಸಾಧನೆಯನ್ನ ಕೋವಿಡ್ ಕೊಟ್ಟು ಲಕ್ಷಾಂತರ ಜನಗಳನ್ನ ಅವ್ರು ಉಳಿಸಿರ್ತಕ್ಕಂಥ ಮಹಾನ್ ನಾಯಕ ಅಂದ್ರೆ ತಪ್ಪರು ಶಾಮನೂರ್ ಶಿವಶಂಕರ್. ಆಮೇಲೆ ಕುಡಿಯೋ ನೀರು, ರೋಡ್ಗಳು ಎಲ್ಲೂ ನೆಲದೊಳಗೆ ಯಾರು ಓಡಾಡಂಗಿಲ್ಲ. ಅಷ್ಟು ನೀಟಾಗಿ ಕೆಲಸ ಮಾಡಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಅವರ ಅಜ್ಜರ ಹಾದಿಯಲ್ಲಿ ಅವ್ರ ಮೊಮ್ಮಗನ ನಡೀತಾರೆ. ಈಗ ಆಲ್ರೆಡಿ ಚಿಂತೆಗೂ ಇರ್ತಕ್ಕಂಥ ವ್ಯತ್ಯಾಸ ಒಂದು 0. ಆ 0 ಬೆಲೆಯನ್ನ ಮೊಮ್ಮಗ ಕಲ್ತಿದ್ದಾನೆ, ಅದನ್ನ ನಡೆಸ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಒಂದು ಭಾವನೆಯನ್ನ ಸಮರ್ಥ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಸಂಪೂರ್ಣವಾದ ಜನ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಟ್ಟಿದೆ. ತುಂಬಾ ಚೆನ್ನಾಗಿ ಹೇಳಿರಿ ಸರ್. ಚಿಂತೆಗೂ ಒಂದ್ 0 ಅಷ್ಟೇ ವ್ಯತ್ಯಾಸ. ಅದನ್ನ ಇದನ್ನ ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ರಿ ಅಂದ್ರೆ ಏನ್ ಮಾಡ್ತಿದ್ರಿ ಸರ್? ನಾವು ರೈತರೇ, ಟೀಚಿಂಗ್ ಅಲ್ಲಿ. ಸರ್ ನಾನೊಬ್ಬ ರೈತ. ಖುಷಿ ಆಯ್ತು ಸರ್, ಒಳ್ಳೇದಾಗಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.